ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ನಾವಿವತ್ತು ಕೃಷ್ಣ ಆನಂದದ ಹಗರ ಪ್ರಭುಪಾದವರು ಬರೆದಿರುವ ಮತ್ತೊಂದು ಪುಸ್ತಕದಲ್ಲಿ 1ನೇ ಅಧ್ಯಾಯವನ್ನು ನಾವು ತಿಳ್ಕೊಂಡಿದ್ದೀವಿ. ಇವತ್ತು 2ನೇ ಅಧ್ಯಾಯ ಪರಿಪೂರ್ಣ ವ್ಯಕ್ತಿ, ಇದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ತಾ ಇದ್ದೀವಿ. ಇದನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಗುರುಗಳಿಗೆ ಪ್ರಣಾಮವನ್ನು ಸಲ್ಲಿಸಿ ಆ ನಂತರ ಇದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕಾದ್ಮಯಂ ದದಾತಿ ಸ್ವಪದಕಾಂತಿ. ವಂದೇಹಂ ಶ್ರೀಗುರು ಶ್ರೀಯುತಾಪಾದಕಮಲಂ ಶ್ರೀಗುರಾನ್ ವೈಷ್ಣವಾಂಚ ಶ್ರೀರೂಪಂ ಸಗ್ರಜಾತ ಸಾಗಣ ರಘುನಾಥಾನ್ವಿತಂ ತಂ ಸಹಜೀವಂ ಸಾದ್ವೈತಂ ಸಾಮಧೂತಂ ಪರಿಜನಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಂ ಸಾಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶಂ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ಋಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿ ಇತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು 2ನೇ ಅಧ್ಯಾಯ ಪರಿಪೂರ್ಣ ವ್ಯಕ್ತಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಕೃಷ್ಣ ಪ್ರಜ್ಞಾ ಆಂದೋಲನವು ಬಹಳ ಮಹತ್ವವಾಗಿದೆ. ಸಕಲ ಜೀವಿಗಳನ್ನು ತಮ್ಮ ಮೂಲ ಪ್ರಜ್ಞೆಗೆ ಮರಳುವಂತೆ ಮಾಡುವುದು ಇದರ ಉದ್ದೇಶ. ಬೆಲ್ಯೋವಿನಂತಹ ಹಲವು ಮನೋರೋಗ ಚಿಕಿತ್ಸಾಲಯಗಳು ಮನೋರೋಗಿಗಳನ್ನು ಗುಣಪಡಿಸಿ ಮರಳಿ ಮೊದಲಿನ ಮನಸ್ಥಿತಿಗೆ ಬರುವಂತೆ ಮಾಡುವುದು ಅವುಗಳ ಉದ್ದೇಶ. ಹಾಗೆಯೇ ಈ ಕೃಷ್ಣ ಪ್ರಜ್ಞಾ ಆಂದೋಲನದ ಉದ್ದೇಶ ಎಲ್ಲ ಹುತಾತ್ಮರನ್ನು ಮೊದಲಿನ ಪ್ರಜ್ಞಾಸ್ಥಿತಿಗೆ ಹಿಂದಿರುಗುವಂತೆ ಮಾಡುವುದು. ಕೃಷ್ಣ ಪ್ರಜ್ಞೆಯಲ್ಲದ ಯಾವನೇ ಆದರೂ ಹೆಚ್ಚು ಕಡಿಮೆ ಹುಚ್ಚನೆಂದೇ ತಿಳಿದುಕೊಳ್ಳಬಹುದು. ಭಾರತದಲ್ಲಿ ಒಂದು ಕೊಲೆಯ ಮೊಕದ್ದಮೆ ನಡೆಯಿತು. ಅದರಲ್ಲಿ ಕೊಲೆಗಾರನು ತಾನು ಹುಚ್ಚನಾಗಿದ್ದಾಗಿಯೂ ತಾನೇನು ಮಾಡುತ್ತಿದ್ದಾನೆಂಬುದು ತಿಳಿಯುತ್ತಿರಲಿಲ್ಲವೆಂಬುದಾಗಿಯೂ ಹೇಳಿಕೊಂಡನು. ಆ ಸಮಯದಲ್ಲಿ ಅವನು ನಿಜವಾಗಿಯೂ ಹುಚ್ಚನಾಗಿದ್ದಾನೆ ಇಲ್ಲವೇ ಎಂಬುದನ್ನು ಪರೀಕ್ಷಿಸಲು ಒಬ್ಬ ತಜ್ಞ ಮನೋರೋಗ ವೈದ್ಯನನ್ನು ಕರೆಸಲಾಯಿತು. ತಾವು ಹಲವಾರು ರೋಗಗಳನ್ನು ಪರೀಕ್ಷಿಸುವುದಾಗಿಯೂ ತನ್ನೊಂದಿಗೆ ಸಂಪರ್ಕಕ್ಕೆ ಬಂದ ಎಲ್ಲ ರೋಗಿಗಳು ಹೆಚ್ಚು ಕಡಿಮೆ ಹುಚ್ಚರೇ ಆಗಿರುವುದಾಗಿಯೂ ಈ ಕಾರಣದಿಂದಾಗಿ ನ್ಯಾಯಾಲಯವು ಬೇಕಾದರೆ ಕೊಲೆಗಾರನನ್ನು ಕ್ಷಮಿಸಬಹುದೆಂದು ಹೇಳಿದರು. ಒಬ್ಬ ಹಿರಿಯ ವೈಷ್ಣವ ಕವಿಯು ಬಂಗಾಳಿ ಕವಿತೆಯೊಂದರಲ್ಲಿ ಹೀಗೆ ಬರೆದಿದ್ದಾರೆ. ಮನುಷ್ಯನನ್ನು ದೆವ್ವಗಳು ಕಾಡಿದಾಗ ಅವನು ಬಾಯಿಗೆ ಬಂದ ಹಾಗೆ ಮಾತನಾಡುತ್ತಾನೆ. ಹಾಗೆಯೇ ಭೌತ ಪ್ರಕೃತಿಯ ಪ್ರಭಾವದಿಂದ ಕಾಡಲ್ಪಟ್ಟವನು ಅವನು ಯಾರೇ ಆಗಿರಲಿ ಅರ್ಥವಿಲ್ಲದೆ ಹುಚ್ಚಾಪಟ್ಟೆ ಮಾತನಾಡುತ್ತಾನೆ. ವ್ಯಕ್ತಿಯು ಬಹುದೊಡ್ಡ ಚಿಂತಕನಾಗಿರಬಹುದು ಅಥವಾ ಹಿರಿಯ ವಿಜ್ಞಾನಿಯಾಗಿರಬಹುದು. ಮಾಯೆ ಎಂಬ ದೆವ್ವವು ಅವನನ್ನು ಮೆಟ್ಟಿ ಕಾಡಿದಾಗ ಅವನ ಎಲ್ಲ ಸಿದ್ಧಾಂತಗಳು, ಅವನಾಡುವ ಎಲ್ಲ ಮಾತುಗಳು ಹೆಚ್ಚು ಕಡಿಮೆ ಅರ್ಥರಹಿತವಾಗಿರುತ್ತವೆ. ಈ ಆಂದೋಲನದ ಉದ್ದೇಶ ಅಂತಹ ಮನುಷ್ಯನನ್ನು ಮತ್ತೆ ಅವನ ಮೂಲ ಪ್ರಜ್ಞೆಗೆ ಮರಳುವಂತೆ ಮಾಡುವುದು. ಅದೇ ಕೃಷ್ಣ ಪ್ರಜ್ಞೆಯ ಪರಿಶುದ್ಧ ಪ್ರಜ್ಞೆ. ಮೋಡಗಳಿಂದ ನೀರು ಕೆಳಗೆ ಬೀಳುವಾಗ ಬಟ್ಟಲಿಳಿಸಿದ ನೀರಿನಂತೆ ಪರಿಶುದ್ಧವಾಗುತ್ತವೆ. ಅದೇ ಮಲಿನತೆ ಅದರಲ್ಲಿರುವುದಿಲ್ಲ. ಆದರೆ ನೆಲವನ್ನು ಮುಟ್ಟಿದೊಡನೆ ಅದು ಮಣ್ಣಾಗುತ್ತದೆ.
ಬಣ್ಣಗೂಡುತ್ತದೆ. ನಾವು ಆತ್ಮ ಕೃಷ್ಣನ ವಿಭಿನ್ನಾಂಶ. ಆದ್ದರಿಂದ ನಿಜವಾದ ನಮ್ಮ ಮೂಲ ನೆಲೆಯು ಭಗವಂತನ ನೆಲೆಯಷ್ಟೇ ಪರಿಶುದ್ಧವಾದುದು. ಭಗವದ್ಗೀತೆಯಲ್ಲಿ ಮಮೇವಾಂಶ ಜೀವಲೋಕೆ ಎಂದು 15ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಜೀವಿಗಳು ಕೃಷ್ಣನ ವಿಭಿನ್ನಾಂಶಗಳು. ಚಿನ್ನದ ತುಂಡು ಚಿನ್ನವೇ ಆಗಿರುವಂತೆ ನಾವು ಭಗವಂತನ ದೇಹದ ಸೂಕ್ಷ್ಮ ಕಣಗಳು. ಆದ್ದರಿಂದ ಗುಣಾತ್ಮಕವಾಗಿ ಭಗವಂತನಷ್ಟೇ ಉತ್ತಮ. ಭಗವಂತನ ದೇಹದ ಮತ್ತು ನಮ್ಮ ದೇಹದ ಭೌತ ದೇಹವಲ್ಲ, ಆಧ್ಯಾತ್ಮಿಕ ದೇಹ. ರಾಸಾಯನಿಕ ರಚನೆ ಒಂದೇ ಆಗಿದೆ. ಹಾಗಾಗಿ ನಮ್ಮದು ಭಗವಂತನದರಷ್ಟೇ ಉತ್ತಮವಾದುದು. ಆದರೆ ಮಳೆಯ ನೀರು ನೆಲಕ್ಕೆ ಬಿದ್ದಾಗ ಆಗುವಂತೆ ನಾವು ಈ ಭೌತಿಕ ಜಗತ್ತಿನ ಈ ಭೌತ ಪ್ರಕೃತಿಯ ಸಂಪರ್ಕಕ್ಕೆ ಬರುತ್ತೇವೆ. ಕೃಷ್ಣನು ಭೌತಿಕ ಶಕ್ತಿಯೇ ಇದನ್ನು ರೂಪಿಸುತ್ತದೆ. ಪ್ರಕೃತಿಯನ್ನು ಕುರಿತು ಮಾತನಾಡುವಾಗ ಹೀಗೆ ವಿಚಾರ ಮಾಡಬೇಕು. ಯಾರು ಪ್ರಕೃತಿ? ಭಗವಂತನ ಪ್ರಕೃತಿ. ಪ್ರಕೃತಿಯು ಸ್ವತಂತ್ರವಾಗಿ ಸಕ್ರಿಯವಾಗಿರುವುದಿಲ್ಲ. ಅಂತಹ ಕಲ್ಪನೆ ಮೂರ್ಖತನ. ಭಗವದ್ಗೀತೆಯಲ್ಲಿ ಭೌತ ಪ್ರಕೃತಿಯು ಸ್ವತಂತ್ರವಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ದಡ್ಡನಾದವನು ಒಂದು ಯಂತ್ರವನ್ನು ನೋಡಿ ಅದು ತನ್ನಷ್ಟಕ್ಕೆ ತಾನೇ ಕೆಲಸ ಮಾಡುತ್ತಿದೆ ಎಂದು ಭಾವಿಸುತ್ತಾನೆ. ಆದರೆ ಅದು ವಾಸ್ತವವಾಗಿ ಹಾಗಲ್ಲ. ಅದಕ್ಕೊಬ್ಬ ಚಾಲಕನಿದ್ದಾನೆ. ಕೆಲವು ಸಾರಿ ದೋಷಪೂರ್ಣ ದೃಷ್ಟಿಯಿಂದಾಗಿ ನಾವು ಯಂತ್ರದ ಹಿಂದಿರುವ ಆ ಚಾಲಕನನ್ನು ನೋಡಲಾರೆವು ಅಷ್ಟೇ. ಅತ್ಯದ್ಭುತವಾಗಿ ಕೆಲಸ ಮಾಡುವ ವಿದ್ಯಮಾನ ಯಂತ್ರಗಳಿವೆ. ಆದರೆ ವಿದ್ಯಮಾನ ಯಂತ್ರದ ಹಿಂದೆಯೂ ಸ್ವಿಚ್ಚನ್ನು ಅದುಮುವ ವಿಜ್ಞಾನಿಯೊಬ್ಬನಿದ್ದಾನೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹು ಸುಲಭ. ಈ ಯಂತ್ರವು ಜಡವಸ್ತುವಿನಾದುದರಿಂದ ಅದು ತನ್ನಷ್ಟಕ್ಕೆ ಕೆಲಸ ಮಾಡಲಾರದು. ಆಧ್ಯಾತ್ಮಿಕ ಮಾರ್ಗದರ್ಶನದ ಪ್ರಕಾರ ಕೆಲಸ ಮಾಡಬೇಕು. ಟೈಪ್ ಕಾರ್ಡ್ ಕೆಲಸ ಮಾಡುತ್ತದೆ, ಆದರೆ ಅದು ಜೀವಿಯಾದ ಮಾನವನ ಅಧೀನದಲ್ಲಿ ಯಂತ್ರವೇನೋ ಪರಿಪೂರ್ಣವಾಗಿದೆ. ಆದರೆ ಪರಮಾತ್ಮನಿಂದ ಯೋಜಿತವಾಗದೆ ಕೆಲಸ ಮಾಡಲಾರದು. ಹಾಗೆ ಗೋಚರವಾಗುವ ಈ ವಿಶ್ವ ಪ್ರಕೃತಿಯು ಒಂದು ಬೃಹತ್ ಯಂತ್ರ ಎಂದಿಟ್ಟುಕೊಳ್ಳಬೇಕು. ಈ ಭೌತ ಪ್ರಕೃತಿಯ ಹಿಂದೆ ಭಗವಂತ ಶ್ರೀಕೃಷ್ಣನಿದ್ದಾನೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮಯ್ಯಾದಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ. ಭೌತ ಪ್ರಕೃತಿಯು ಸಮಸ್ತವೂ ನನ್ನ ನಿರ್ದೇಶನದಲ್ಲಿ ಮತ್ತು ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತಿದೆ. ಗೀತೆ 9.10. 2 ಬಗೆಯ ಜೀವಿಗಳಿವೆ: ಚರ ಮಾನವರು, ಪ್ರಾಣಿಗಳು ಮತ್ತು ಇರುವೆಗಳು, ಮತ್ತು ಅಚರ ಮರಗಳು ಮತ್ತು ಬೆಟ್ಟಗಳು. ಚರ ಅಚರಗಳೆಲ್ಲವೂ ನಿಯಂತ್ರಿಸುವ ಆ ಭೌತಿಕ ಪ್ರಕೃತಿಯು ತನ್ನ ನಿರ್ದೇಶಕ್ಕನುಗುಣವಾಗಿ ವರ್ತಿಸುತ್ತಿದೆ ಎಂದು ಕೃಷ್ಣನು ಹೇಳುತ್ತಾನೆ. ಅದು ಪರಮೋನ್ನತ ನಿಯಂತ್ರಣವಾಗಿದೆ. ಜ್ಞಾನದ ಕೊರತೆಯಿಂದಾಗಿ ಆಧುನಿಕ ನಾಗರಿಕತೆಯು ಇದನ್ನು ಅರ್ಥ ಮಾಡಿಕೊಳ್ಳಲಾರದು. ಆದ್ದರಿಂದ ನಮ್ಮ ಕೃಷ್ಣ ಪ್ರಜ್ಞಾ ಆಂದೋಲನವು ಜನರಿಗೆ ಈ ವಿಷಯವಾಗಿ ತಿಳುವಳಿಕೆ ಕೊಡಲು ಪ್ರಯತ್ನಿಸುತ್ತಿದೆ. ಪ್ರಕೃತಿಯ 3 ಗುಣಗಳ ಪ್ರಭಾವದಿಂದ ನಿರ್ದೇಶಿತರಾಗಿರುವುದರಿಂದ ಜನರಿಗೆ ಹುಚ್ಚು ಹಿಡಿದಿದೆ. ಅವರು ಸಾಮಾನ್ಯ ಮನಸ್ಥಿತಿಯಲ್ಲಿಲ್ಲ. ಬೇಕಾದಷ್ಟು ವಿಶ್ವವಿದ್ಯಾಲಯಗಳಿವೆ. ವಿಶೇಷತಃ ಅಮೆರಿಕದಲ್ಲಿ ಜ್ಞಾನದಾನ ಮಾಡುವ ಬೇಕಾದಷ್ಟು ಸಂಸ್ಥೆಗಳಿವೆ. ಅವರು ಈ ವಿಚಾರಗಳನ್ನೇಕೆ ಚರ್ಚಿಸುವುದಿಲ್ಲ? ಈ ಜ್ಞಾನವನ್ನು ನೀಡುವ ಬೋಧನೆ ವಿಭಾಗ ಎಲ್ಲಿದೆ? 1968ರಲ್ಲಿ ನಾನು ಬಾಸ್ಟನ್ನಿಗೆ ಹೋಗಿದ್ದೆ. ಅಲ್ಲಿ ಮಸಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಭಾಷಣ ಮಾಡಲು ಆಹ್ವಾನ ಬಂದಾಗ ಅಲ್ಲಿ ನಾನು ಕೇಳಿದ ಮೊದಲನೇ ಪ್ರಶ್ನೆ ಇದು: ಒಬ್ಬ ಸತ್ತ ಮನುಷ್ಯನಿಗೆ ಬದುಕಿರುವ ಮನುಷ್ಯನಿಗೂ ನಡುವೆ ಇರುವ ವ್ಯತ್ಯಾಸವನ್ನು ಕುರಿತು ಸಂಶೋಧನೆ ಮಾಡುತ್ತಿರುವ ತಂತ್ರಜ್ಞಾನ ವಿಭಾಗ ಎಲ್ಲಿದೆ? ಒಬ್ಬ ಮನುಷ್ಯನು ಮೃತನಾಗಿದ್ದಾಗ ಏನು ಒಂದು ನಷ್ಟವಾಗುತ್ತದೆ? ಅದಕ್ಕೆ ಬದಲಿಯನ್ನು ತಂದಿಡುವ ತಂತ್ರಜ್ಞಾನ ಎಲ್ಲಿ ಬೆಳೆದಿದೆ? ವಿಜ್ಞಾನಿಗಳು ಅದಕ್ಕೇಕೆ ಪ್ರಯತ್ನಿಸುತ್ತಿಲ್ಲ? ಏಕೆಂದರೆ ಅದು ಬಹಳ ಕಷ್ಟದ ವಿಷಯ. ಆದ್ದರಿಂದ ಅದನ್ನು ಪಕ್ಕಕ್ಕೆ ಸರಿಸಿಬಿಡುತ್ತಾರೆ. ತಿನ್ನುವುದು, ನಿದ್ರಿಸುವುದು, ಸಂಭೋಗಿಸುವುದು ಮತ್ತು ರಕ್ಷಿಸುವುದು, ಇದಕ್ಕೆ ಸಂಬಂಧಿಸಿದ ತಂತ್ರಜ್ಞಾನದ ಬಗೆಗೆ ಅವರು ಮಗ್ನರಾಗಿದ್ದಾರೆ. ಇದು ಮೃಗೀಯ ತಂತ್ರಜ್ಞಾನ. ಮೃಗಗಳು ತಿನ್ನುತ್ತವೆ, ನಿದ್ರಿಸುತ್ತವೆ, ಭೋಗಿಸುತ್ತವೆ ಮತ್ತು ರಕ್ಷಿಸಿಕೊಳ್ಳುತ್ತವೆ. ಇವುಗಳಲ್ಲಿ ಅತ್ಯುನ್ನತವಾದುದು ಸಾಧಿಸಲು ಪ್ರಯತ್ನಿಸುತ್ತೇವೆ. ಮನುಷ್ಯನ ಜ್ಞಾನಕ್ಕೂ
ಪ್ರಾಣಿಯ ಜ್ಞಾನಕ್ಕೂ ನಡುವೆ ಇರುವ ವ್ಯತ್ಯಾಸವೇನು? ಸತ್ತ ಮನುಷ್ಯನಿಗೂ ಬದುಕಿರುವ ಮನುಷ್ಯನಿಗೂ ನಡುವೆ, ಜೀವಾಂತ ದೇಹಕ್ಕೆ ಮೃತ ದೇಹಕ್ಕೂ ನಡುವೆ ಇರುವ ವ್ಯತ್ಯಾಸವನ್ನು ಪರಿಶೋಧಿಸುವ ತಂತ್ರಜ್ಞಾನವನ್ನು ಬೆಳೆಸುವಂತೆ ಮನುಷ್ಯನ ಜ್ಞಾನವು ವಿಕಾಸಗೊಳ್ಳಬೇಕು. ಆ ಆಧ್ಯಾತ್ಮಿಕ ಜ್ಞಾನವನ್ನೇ ಕೃಷ್ಣನು ಭಗವದ್ಗೀತೆಯಲ್ಲಿ ಮೊದಲಿಲ್ಲ ಬೋಧಿಸಿದ್ದು. ಅರ್ಜುನನು ಒಬ್ಬ ಗೆಳೆಯನಾಗಿ ಕೃಷ್ಣನಿಗೆ ಮಾತನಾಡುತ್ತಿದ್ದನು. ಅವನು ಹೇಳಿದ್ದುದೇನೋ ಸರಿ, ಆದರೆ ಒಂದು ಹಂತದವರೆಗೆ ಮಾತ್ರ. ಆ ಹಂತದಿಂದ ಆಚೆಗೆ ಜ್ಞಾನ ವಿಷಯಗಳು ಇನ್ನೂ ಬೇಕಾದಷ್ಟಿವೆ. ಅವನ್ನು ಅಧೋಕ್ಷಜ ಎಂದು ಕರೆಯುತ್ತಾರೆ, ಏಕೆಂದರೆ ಭೌತಿಕ ಜ್ಞಾನದ ನಮ್ಮ ಪ್ರತ್ಯಕ್ಷ ಗ್ರಹಿಕೆಯು ಅವುಗಳನ್ನು ಸಮೀಪಿಸಲಾರದು. ನಮ್ಮ ಸೀಮಿತ ದೃಷ್ಟಿಗೆ ಗೋಚರವಾಗುವುದನ್ನು ನೋಡಲು ಬಹು ಶಕ್ತಿಶಾಲಿಯಾದ ಸೂಕ್ಷ್ಮದರ್ಶಕಗಳಿವೆ, ಆದರೆ ದೇಹದೊಳಗಿರುವ ಆತ್ಮವನ್ನು ಯಾವ ಸೂಕ್ಷ್ಮದರ್ಶಕವೂ ತೋರಿಸಲಾರದು. ತೋರಿಸಿದರೇನು? ಆತ್ಮವಂತೂ ಇಲ್ಲೇ ಇದ್ದೇ ಇದೆ. ಈ ದೇಹದೊಳಗೆ ಒಬ್ಬ ಒಡೆಯನಿದ್ದಾನೆ ಎಂದು ಭಗವದ್ಗೀತೆಯು ಹೇಳುತ್ತದೆ. ನಾನು ನನ್ನ ದೇಹದ ಒಡೆಯ, ಇತರರು ಅವರವರ ದೇಹಗಳ ಒಡೆಯರು. ನಾನು ಕೈ ಎಂದು ಹೇಳುವುದಿಲ್ಲ, ನನ್ನ ಕೈ ಎಂದು ಹೇಳುತ್ತೇವೆ. ಇದು ನನ್ನ ಕೈ, ಆದ್ದರಿಂದ ನಾನು ಕೈಯಿಂದ ಬೇರೆ. ನನ್ನ ಪುಸ್ತಕ ಎಂದು ಹೇಳಿದರೆ ಪುಸ್ತಕವು ನನ್ನಿಂದ ಬೇರೆ ಎಂಬುದು ಅದು ಸೂಚಿಸುತ್ತದೆ. ಹಾಗೆಯೇ ಅದು ನನ್ನ ಮೇಜು, ನನ್ನ ಕಣ್ಣು, ನನ್ನ ಕಾಲು, ಇದು ನನ್ನ ಅದು. ಆದರೆ ನಾನು ಎಲ್ಲಿ? ಈ ಪ್ರಶ್ನೆಗೆ ಉತ್ತರ ಹುಡುಕುವುದೇ ಧ್ಯಾನ. ನಾನು ಎಲ್ಲಿದ್ದೇನೆ? ನಾನು ಹೇಗಿದ್ದೇನೆ? ಏನಾಗಿದ್ದೇನೆ ಎಂದು ವ್ಯಕ್ತಿಯು ಕೇಳುತ್ತಾನೆ. ಇಂತಹ ಪ್ರಶ್ನೆಗಳಿಗೆ ಲೌಕಿಕ ಪರಿಶ್ರಮದಿಂದ ಉತ್ತರವನ್ನು ಕಂಡುಹಿಡಿಯುವುದು ಸಾಧ್ಯವಿಲ್ಲ. ಆದ್ದರಿಂದ ಎಲ್ಲ ವಿಶ್ವವಿದ್ಯಾಲಯಗಳು ಇದನ್ನು ಒತ್ತಟ್ಟಿಗೆ ಸೇರಿಸಿವೆ. ಅದು ಬಹಳ ಕಷ್ಟದ ವಿಷಯ. ಇಂಜಿನಿಯರ್ಗಳು ಕುದುರೆಯಿಲ್ಲದ ಗಾಡಿಗಳನ್ನು ನಿರ್ಮಿಸಿ ಹೆಮ್ಮೆ ಪಡುತ್ತಾರೆ. ಹಿಂದೆ ಕುದುರೆಗಳು ಗಾಡಿಗಳನ್ನು ಎಳೆಯುತ್ತಿದ್ದವು, ಈಗ ಕಾರುಗಳಿವೆ ಎಂದು ವಿಜ್ಞಾನಿಗಳು ಹೆಮ್ಮೆ ಪಡುತ್ತಾರೆ. ಕುದುರೆಯಿಲ್ಲದ ಗಾಡಿಗಳನ್ನು, ರೆಕ್ಕೆಯಿಲ್ಲದ ಹಕ್ಕಿಗಳನ್ನು ನಾವು ಆವಿಷ್ಕರಿಸಿದ್ದೇವೆ ಎಂದು ಅವರು ಹೇಳುತ್ತಾರೆ. ಅವರು ವಿಮಾನಕ್ಕೆ ಕೃತಕವಾದ ರೆಕ್ಕೆಗಳನ್ನು ನಿರ್ಮಿಸಬಹುದು, ಆದರೆ ಆತ್ಮರಹಿತವಾದ ದೇಹವನ್ನು ಅವರು ಆವಿಷ್ಕರಿಸಿದ್ದೇ ಆದರೆ ಆಗ ಅವರು ಕೀರ್ತಿಗೆ ಅರ್ಹರಾಗಿರುತ್ತಾರೆ. ಅಂಥದೊಂದು ಆವಿಷ್ಕಾರ ಸಾಧ್ಯವಿಲ್ಲ, ಏಕೆಂದರೆ ಆತ್ಮವಿಲ್ಲದೆ ಯಾವ ಯಂತ್ರವೂ ಕೆಲಸ ಮಾಡಲಾರದು. ಕಂಪ್ಯೂಟರ್ಗಳು ನಿರ್ವಹಿಸಬೇಕಾದರೂ ತರಬೇತಿ ಪಡೆದ ಜನ ಬೇಕು. ಅದೇ ರೀತಿಯಲ್ಲಿ ಈ ವಿಶ್ವ ಅಥವಾ ಭೌತಿಕ ಪ್ರಕೃತಿ ಎಂಬ ಬೃಹತ್ ಯಂತ್ರವನ್ನು ಪರಮೋನ್ನತ ಆತ್ಮವು ನಿರ್ವಹಿಸುತ್ತಿದೆ ಎಂದು ನಾವು ತಿಳಿಯಬೇಕು. ಈ ಪರಮೋನ್ನತ ಆತ್ಮವೇ ಶ್ರೀಕೃಷ್ಣ. ಈ ವಿಶ್ವದ ಮೂಲ ಕಾರಣನು, ಮೂಲ ನಿಯಂತ್ರಕನು. ವಿಜ್ಞಾನಿಗಳು ಪರಿಶೋಧಿಸುತ್ತಿದ್ದಾರೆ, ಬೇರೆ ಬೇರೆ ಊಹೆಗಳನ್ನು, ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಆದರೆ ನಮ್ಮ ಜ್ಞಾನ ಸಂಪಾದನೆಯ ವಿಧಾನವು ತುಂಬ ಸುಲಭವೂ ಪರಿಪೂರ್ಣವೂ ಆಗಿದೆ, ಏಕೆಂದರೆ ಪರಿಪೂರ್ಣ ವ್ಯಕ್ತಿಯಾದ ಕೃಷ್ಣನಿಂದಲೇ ನಾವು ಅದನ್ನು ಆಲಿಸುತ್ತಿದ್ದೇವೆ. ಕೃಷ್ಣನು ಹೇಳುತ್ತಿರುವುದರಿಂದ ನಾವು ಒಡೆಯನೇ ತಿಳಿದುಕೊಳ್ಳುತ್ತೇವೆ. ವಿಶ್ವವೆಂಬ ಈ ಬೃಹತ್ ಯಂತ್ರವು, ಭೂಮಿಯು ಅದರ ಒಂದು ಭಾಗ ಮಾತ್ರ, ಇಷ್ಟು ಸೊಗಸಾಗಿ ಆಶ್ಚರ್ಯಕರವಾದ ರೀತಿಯಲ್ಲಿ ನಡೆಯುತ್ತಿರುವುದಕ್ಕೆ ಕಾರಣ ಅದರ ಹಿಂದೆ ಚಾಲಕನಾಗಿ ಕೃಷ್ಣನಿರುವುದು. ಯಾವುದೇ ಯಂತ್ರದ ಹಿಂದೆ ಅದನ್ನು ನಡೆಸುವ ಒಬ್ಬ ಯಂತ್ರ ಚಾಲಕನಿರುವನೋ, ಹಾಗೆ ಈ ಭೌತ ಪ್ರಕೃತಿ ಎಂಬ ಬೃಹತ್ ಯಂತ್ರದ ಹಿಂದೆ ಶ್ರೀಕೃಷ್ಣನಿದ್ದಾನೆ. ನಮ್ಮ ತಿಳಿವಿನ ಪ್ರಕ್ರಿಯೆ ತುಂಬ ಸುಲಭವಾದುದು. ಕೃಷ್ಣನ ಗ್ರಂಥ ಭಗವದ್ಗೀತೆಯು ಜ್ಞಾನಕೋಶವಾಗಿದೆ. ಅದನ್ನು ರಚಿಸುವವನು ಪರಿಪೂರ್ಣನಾಗಿರುವ ವ್ಯಕ್ತಿ. ನಾವು ಅವನನ್ನು ಪರಿಪೂರ್ಣನೆಂದು ಒಪ್ಪಿಕೊಂಡಿರಬಹುದು, ಆದರೆ ಇತರರು ಒಪ್ಪಿಲ್ಲವಲ್ಲ ಎಂದು ಯಾರಾದರೂ ವಾದ ಮಾಡಬಹುದು. ಅನೇಕ ಪ್ರಮಾಣಗಳ ಪ್ರಕಾರ ಅವನು ಪರಿಪೂರ್ಣ ವ್ಯಕ್ತಿಯಾಗಿದ್ದಾನೆ. ನಾವು ನಮ್ಮ ಮನಸ್ಸಿಗೆ ಬಂದಂತೆ ಆಧಾರವಿಲ್ಲದೆ ಕೃಷ್ಣನನ್ನು ಪರಿಪೂರ್ಣನೆಂದು ಒಪ್ಪಿಕೊಂಡಿಲ್ಲ. ಇಲ್ಲ, ಸಮಸ್ತ ವೈದಿಕ ಸಾಹಿತ್ಯದ ಕರ್ತೃ ವೇದ ವ್ಯಾಸರಂತಹ ವೈದಿಕ ಪ್ರಮಾಣಗಳಿದ್ದಾರೆ. ವೇದಗಳು ಸಮಸ್ತ ಜ್ಞಾನದ ಭಂಡಾರವಾಗಿದೆ. ಅವುಗಳ ಕರ್ತೃ ವೇದವ್ಯಾಸರು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದು ಒಪ್ಪಿಕೊಳ್ಳುತ್ತಾರೆ. ಅವರ ಗುರುವಾದ ನಾರದ ಮಹರ್ಷಿಯು ಕೃಷ್ಣನನ್ನು ದೇವೋತ್ತಮ ಪರಮಪುರುಷನೆಂದೇ ಒಪ್ಪುತ್ತಾರೆ. ಅವರ ಗುರುವಾದ ಬ್ರಹ್ಮನು ಈಶ್ವರಃ ಪರಮಃ ಕೃಷ್ಣ, ಪರಮೋನ್ನತ ನಿಯಂತ್ರಕನು ಕೃಷ್ಣ ಎಂದು ಹೇಳುತ್ತಾನೆ.
ಯಾರೊಬ್ಬನು ತನ್ನನ್ನು ನಿಯಂತ್ರಿಸುವವನಲ್ಲೊಬ್ಬನಿಲ್ಲ ಎಂದು ಹೇಳಲು ಸಾಧ್ಯವೇ ಇಲ್ಲ. ಪ್ರತಿಯೊಬ್ಬನಿಗೂ ಅವನೆಷ್ಟೇ ದೊಡ್ಡ ಅಧಿಕಾರಿಯಾಗಿರಲಿ, ಅವನ ತಲೆಯ ಮೇಲೊಬ್ಬ ನಿಯಂತ್ರಕನಿರುತ್ತಾನೆ. ಆದರೆ ಕೃಷ್ಣನಿಗೆ ನಿಯಂತ್ರಕನಿಲ್ಲ. ಆದುದರಿಂದ ಅವನು ಭಗವಂತ. ಅವನು ಎಲ್ಲದರ ನಿಯಂತ್ರಕ. ಅವನಿಗೆ ಯಾರೂ ನಿಯಂತ್ರಕರಿಲ್ಲ. ಈ ದಿನಗಳಲ್ಲಿ ಬೇಕಾದಷ್ಟು ದೇವರುಗಳಿದ್ದಾರೆ. ದೇವರುಗಳು ಅಗ್ಗವಾಗಿಬಿಟ್ಟಿದ್ದಾರೆ. ವಿಶೇಷವಾಗಿ ಅವರನ್ನು ಭಾರತದಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಬೇರೆ ದೇಶಗಳ ಅದೃಷ್ಟ, ಅಲ್ಲಿ ದೇವರುಗಳನ್ನು ತಯಾರಿಸುವುದಿಲ್ಲ. ಭಾರತದಲ್ಲಾದರೆ ಪ್ರತಿದಿನವೂ ದೇವರುಗಳನ್ನು ತಯಾರಿಸಲಾಗುತ್ತಿದೆ. ನನ್ನ ಶಿಷ್ಯನೊಬ್ಬನು ಈಚೆಗೆ ದೇವರ ಲಾಸ್ ಏಂಜಲಸ್ ನಗರಕ್ಕೆ ಬರುತ್ತಿದ್ದಾನೆ. ಅವನನ್ನು ಸ್ವಾಗತಿಸಬೇಕೆಂದು ಜನರನ್ನು ಕೋರಲಾಗಿದೆ ಎಂದು ಹೇಳಿದ. ಕೃಷ್ಣನು ಆ ಬಗೆಯ ದೇವರಲ್ಲ. ಕೃಷ್ಣ ಎಂಬ ನನ್ನ ಕೃತಿ ಮುನ್ನುಡಿಯಲ್ಲಿ ಕೃಷ್ಣನು ರಹಸ್ಯವಾದೊಂದು ಕಾರ್ಖಾನೆಯಲ್ಲಿ ಉತ್ಪಾದಿಸುವ ದೇವರ ಬಗೆಯನಲ್ಲ ಎಂದು ಹೇಳಿದ್ದಾನೆ. ಅವನು ಭಗವಂತ. ಅವನು ನಿರ್ಮಿತನಾದ ದೇವರಲ್ಲ, ಭಗವಂತನೇ ಆಗಿದ್ದಾನೆ. ಈ ಅಗಾಧವಾದ ಸೃಷ್ಟಿಯ ಪ್ರಕೃತಿಯ ಗೋಚರ ವಿಶ್ವದ ಹಿಂದೆ ಭಗವಂತ ಕೃಷ್ಣನಿದ್ದಾನೆ. ಎಲ್ಲ ಪ್ರಮಾಣಗಳು ಇದನ್ನು ಒಪ್ಪಿವೆ. ಪ್ರಮಾಣಗಳು ಒಪ್ಪಿರುವ ಜ್ಞಾನವನ್ನು ನಾವು ಒಪ್ಪಬೇಕು. ವಿದ್ಯಾಭ್ಯಾಸಕ್ಕಾಗಿ ನಾವು ಉಪಾಧ್ಯಾಯನ ಬಳಿಗೆ ಹೋಗುತ್ತೇವೆ, ಅಥವಾ ಒಂದು ಶಾಲೆಗೆ ಹೋಗುತ್ತೇವೆ, ಇಲ್ಲವೇ ನಮ್ಮ ತಂದೆ ತಾಯಿಯರಿಂದ ಕಲಿಯುತ್ತೇವೆ. ಇವೆಲ್ಲರ ಪ್ರಮಾಣಗಳು ನಮ್ಮ ನೈಜ ಸ್ವರೂಪ. ಇವರಿಂದ ಕಲಿತುಕೊಳ್ಳುವುದು. ಬಾಲ್ಯದಿಂದ ಅಪ್ಪ ಇದ್ದಾನೆ ಎಂದು ಕೇಳುತ್ತಿದ್ದೇವೆ. ತಂದೆಯು ಇದು ಪೆನ್ನು, ಇದು ಕನ್ನಡಕ ಅಥವಾ ಇದು ಮೇಜು ಎಂದು ಹೇಳುತ್ತಿದ್ದನು. ಹೀಗೆ ಒಂದು ಮಗು ತನ್ನ ತಂದೆ ತಾಯಿಯರಿಂದ ಇದೊಂದು ಮೇಜು, ಇದು ಕನ್ನಡಕ, ಇದು ಪೆನ್ನು, ಇವಳು ನನ್ನ ಅಕ್ಕ, ಇವನು ನನ್ನ ತಮ್ಮ ಎಂದೆಲ್ಲ ಕಲಿಯುತ್ತದೆ. ಹಾಗೆಯೇ ಪ್ರಮಾಣವೊಂದರಿಂದ ನಮಗೆ ಮಾಹಿತಿಯು ದೊರಕಿದರೆ ಆ ಪ್ರಮಾಣ ವಂಚನೆಯಿಂದ ಮುಕ್ತವಾಗಿದ್ದ ಪಕ್ಷದಲ್ಲಿ ಆಗ ನಮ್ಮ ಜ್ಞಾನವು ಸಮರ್ಪಕವಾಗುತ್ತದೆ. ಮಗನು ಕೇಳಿದಾಗ ಯಾವ ತಂದೆಯೂ ತಾಯಿಯೂ ಮೋಸ ಮಾಡುವುದಿಲ್ಲ, ವಂಚಿಸುವುದಿಲ್ಲ. ಖಚಿತವಾದ ಸರಿಯಾದ ಉತ್ತರವನ್ನೇ ಕೊಡುತ್ತಾರೆ. ಸರಿಯಾದ ವ್ಯಕ್ತಿಯಿಂದ ಸರಿಯಾದ ಮಾಹಿತಿಯನ್ನೇ ಪಡೆದರೆ ಅದು ಪರಿಪೂರ್ಣ ಜ್ಞಾನವಾಗುತ್ತದೆ. ನಾವು ಊಹಾಪೋಹದಿಂದ ನಿರ್ಣಯಕ್ಕೆ ಬರುವುದಾದರೆ ಅದು ಅಪರಿಪೂರ್ಣವಾಗುತ್ತದೆ. ಅನುಮತಿಯ ಪ್ರಕ್ರಿಯೆಯು ಎಂದಿಗೂ ಪರಿಪೂರ್ಣವಾಗಲಾರದು. ಅದು ಸದಾ ಪರಿಪೂರ್ಣವಾಗಿಯೇ ಉಳಿಯುತ್ತದೆ. ನಾವು ಪರಿಪೂರ್ಣ ವ್ಯಕ್ತಿಯಾದ ಕೃಷ್ಣನಿಂದ ಮಾಹಿತಿಯನ್ನು ಪಡೆದುಕೊಂಡಿರುವುದರಿಂದ ನಾವು ಮಾತನಾಡುವುದು ಪರಿಪೂರ್ಣವಾಗಿಯೇ ಇರುತ್ತದೆ. ಕೃಷ್ಣನಾಗಲಿ ಕೃಷ್ಣನನ್ನು ಒಪ್ಪಿರುವ ಬೇರೆ ಪ್ರಮಾಣವಾಗಲಿ ಹೇಳಿರುವ ಯಾವುದೊಂದು ಮಾತನ್ನು ನಾವು ಹೇಳುವುದಿಲ್ಲ. ಗುರು ಶಿಷ್ಯ ಪರಂಪರೆಯೆನ್ನುವುದು ಇದೇ ಕೃಷ್ಣ ಪ್ರಜ್ಞೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಜ್ಞಾನ ಸಂಪಾದನೆ ಈ ಪ್ರಕ್ರಿಯೆಯನ್ನು ಹೇಳುತ್ತಾನೆ. ಏವಂ ಪರಂಪರಂ ಪ್ರಾಪ್ತಂ ಇಹಂ ರಾಜರ್ಷಯೋ ವಿದು. ಅಧ್ಯಾಯ 4 ಶ್ಲೋಕ 2 ಹಿಂದೆ ಪ್ರಮಾಣವಾಗಿದೆ. ಋಷಿ ಸಾಧುಷ್ಯ ಶ್ರೇಷ್ಠ ರಾಜನು ಜ್ಞಾನವನ್ನು ಪರಂಪರೆಯಿಂದ ಉಳಿಸಿಕೊಡುತ್ತಿದ್ದರು. ಈಗಿನ ದಿನಗಳಲ್ಲಿ ಸರಕಾರ ಅಥವಾ ರಾಷ್ಟ್ರಾಧ್ಯಕ್ಷರೇ ಪ್ರಮಾಣ. ಹಿಂದೆ ಆ ರಾಜರು ಋಷಿಗಳಾಗುತ್ತಿದ್ದರು, ಬಹುದೊಡ್ಡ ವಿದ್ವಾಂಸರು, ಭಕ್ತರು ಆಗಿದ್ದರು. ಸಾಮಾನ್ಯ ಮನುಷ್ಯರಲ್ಲ. ಆ ಆಡಳಿತ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು. ಒಬ್ಬ ಪ್ರತಿಭಾನ್ವಿತನೂ ಸುಶಿಕ್ಷಿತನೂ ಆದ ವ್ಯಕ್ತಿಯು ಸರಕಾರದ ಮುಖ್ಯಸ್ಥನಾಗಿದ್ದು ಆಡಳಿತ ಕರ್ತವ್ಯವನ್ನು ಶಾಂತಿಯುತವಾಗಿ ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದನು. ವೈದಿಕ ನಾಗರಿಕತೆಯಲ್ಲಿ ಅಂತಹ ರಾಜರ ಪರಿಪೂರ್ಣತೆಯ ನಿದರ್ಶನಗಳು ಹಲವಾರಿವೆ. ಧ್ರುವ ಮಹಾರಾಜ ಒಂದು ಉದಾಹರಣೆ. ಅವನು ಭಗವಂತನನ್ನು ಹುಡುಕಿಕೊಂಡು ಅರಣ್ಯಕ್ಕೆ ಹೋದನು. ಉಗ್ರವಾದ ತಪಸ್ಸು ಮಾಡಿ 6 ತಿಂಗಳಲ್ಲಿ ಭಗವಂತನ ದರ್ಶನವನ್ನು ಪಡೆದನು. ಹೇಗೆ? ಅವನು 5 ವರ್ಷದ ಬಾಲಕ, ಬಹಳ ಮೃದುವಾದ ದೇಹವುಳ್ಳ ರಾಜಪುತ್ರ. ಆದರೆ ತನ್ನ ಗುರುವಾದ ನಾರದ ಮಹರ್ಷಿಗಳ ಮಾರ್ಗದರ್ಶನದಂತೆ ಅವನು ಒಬ್ಬನೇ ಕಾಡಿಗೆ ನಡೆದನು. ಮೊದಲನೇ ತಿಂಗಳು 3 ದಿನಗಳಿಗೊಮ್ಮೆ
ಕೆಲವು ಹಣ್ಣುಗಳನ್ನು ತರಕಾರಿಗಳನ್ನು ತಿನ್ನುತ್ತಿದ್ದ. ಮುಂದಿನ 3 ತಿಂಗಳು 6 ದಿನಗಳಿಗೊಮ್ಮೆ ಸ್ವಲ್ಪ ನೀರು ಸೇವಿಸುತ್ತಿದ್ದನು. ಅದರ ಮುಂದಿನ ತಿಂಗಳು 12 ದಿನಗಳಿಗೊಮ್ಮೆ ಗಾಳಿಯನ್ನು ಸೇವಿಸುತ್ತಿದ್ದನು. 6 ತಿಂಗಳ ಕಾಲ ಒಂದೇ ಕಾಲಿನಲ್ಲಿ ನಿಂತು ಉಗ್ರವಾದ ತಪಸ್ಸಿನಲ್ಲಿ ನಿರತನಾದನು. 6 ತಿಂಗಳ ಕೊನೆಗೆ ಭಗವಂತ ಅವನೆದುರಿಗೆ ಪ್ರತ್ಯಕ್ಷನಾದನು. ನಾವು ತಪಸ್ಸನ್ನು ಮಾಡಿದರೆ ಭಗವಂತ ಸಾಕ್ಷಾತ್ತಾಗಿ ಮುಖಾಮುಖಿಯಾಗಿ ನೋಡಲು ನಮಗೆ ಸಾಧ್ಯವಾಗುತ್ತದೆ. ಅದೇ ಬದುಕಿನ ಪರಿಪೂರ್ಣತೆ. ಕೃಷ್ಣ ಪ್ರಜ್ಞಾ ಆಂದೋಲನವು ತಪಸ್ಸಿನ ಮೇಲೆ ಆಧಾರಗೊಂಡಿದೆ. ಆದರೆ ಅದು ತುಂಬ ಕಷ್ಟವೆಂದು ಅಲ್ಲ. ನಮ್ಮ ವಿದ್ಯಾರ್ಥಿಗಳು ಅಕ್ರಮ ಸಂಯೋಗದಲ್ಲಿ ತೊಡಗಬಾರದೆಂದು ಹೇಳುತ್ತೇವೆ. ಲೈಂಗಿಕತೆಯನ್ನು ನಿಲ್ಲಿಸಿ ಬಿಡುವುದಲ್ಲ, ಅದನ್ನು ನಿಯಂತ್ರಿಸುತ್ತೇವೆ. ಆಹಾರ ಸೇವನೆಯನ್ನು ನಿಲ್ಲಿಸಿ ಬಿಡುವುದಲ್ಲ, ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತೇವೆ. ಕೃಷ್ಣ ಪ್ರಸಾದವನ್ನು ಮೊದಲು ಕೃಷ್ಣನಿಗೆ ಅರ್ಪಿಸಿದ ಆಹಾರವನ್ನೇ ನಾವು ತಿನ್ನುತ್ತೇವೆ. ತಿನ್ನಕೂಡದು ಎಂದು ನಾವು ಹೇಳುವುದಿಲ್ಲ, ಮಾಂಸವನ್ನು ತಿನ್ನಕೂಡದು ಎಂದು ಹೇಳುತ್ತೇವೆ. ಇದರಲ್ಲಿ ಕಷ್ಟವೇನಿದೆ? ಬಗೆ ಬಗೆಯ ಹಣ್ಣುಗಳು ತರಕಾರಿಗಳು ಬೇಯಿಸಿ ಕೃಷ್ಣ ಪ್ರಸಾದವನ್ನು ತಯಾರಿಸಲಾಗುತ್ತದೆ. ಆದ್ದರಿಂದ ಅದನ್ನು ಸ್ವೀಕರಿಸಲು ಕಷ್ಟವೇನಿಲ್ಲ. ಅಕ್ರಮ ರೀತಿ ಬೇಡ. ಎಂದರೆ ನಾಯಿಗಳ ಹಾಗೆ ಬೆಕ್ಕುಗಳ ಹಾಗೆ ಆಗಬೇಡಿ. ವಿವಾಹ ಮಾಡಿಕೊಂಡು ಒಬ್ಬ ಪತ್ನಿ ಅಥವಾ ಪತಿಯೊಂದಿಗೆ ತೃಪ್ತರಾಗಿ ಎಂದರ್ಥ. ಧ್ರುವ ಮಹಾರಾಜನು ಮಾಡಿದಂಥ ತಪಸ್ಸು ನಾವೀಗ ಮಾಡಲಾರವಾದರೂ ನಮ್ಮನ್ನು ನಾವು ಹತೋಟಿಯಲ್ಲಿಟ್ಟುಕೊಳ್ಳಬೇಕು, ತಪಸ್ಸು ಮಾಡಬೇಕು. ಈ ದಿನಗಳಲ್ಲಿ ಧ್ರುವ ಮಹಾರಾಜನನ್ನು ಅನುಕರಿಸುವುದು ಸಾಧ್ಯ. ಆದರೆ ನಾವು ಹೇಳುತ್ತಿರುವ ಸಾಧನಾ ಮಾರ್ಗವು ಸಾಧ್ಯವಾಗುವಂಥದ್ದು. ಈ ತತ್ವಗಳನ್ನು ಅನುಸರಿಸಿದರೆ ವ್ಯಕ್ತಿಯು ಆಧ್ಯಾತ್ಮ ಪ್ರಜ್ಞೆ ಅಥವಾ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯಾದಂತೆಯೇ ಅವನ ಜ್ಞಾನವು ಪರಿಪೂರ್ಣವಾಗುತ್ತಾ ಹೋಗುತ್ತದೆ. ತನ್ನ ಮುಂದಿನ ಜನ್ಮವು ಏನಾಗಿರುತ್ತದೆ ಎಂದು ಹೇಳಲಾಗದೆ ಹೋದರೂ ಅಂತಹ ವಿಜ್ಞಾನಿಯೋ ತತ್ವಜ್ಞಾನಿಯೋ ಆಗಿ ಏನು ಪ್ರಯೋಜನ? ಕೃಷ್ಣ ಪ್ರಜ್ಞೆಯ ಈ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಜನ್ಮ ಎಂಥದ್ದು? ಭಗವಂತ ಯಾರು? ನಾವು ಯಾರು? ಭಗವಂತನಿಗೆ ನಮಗಿರುವ ಸಂಬಂಧ ಎಂತಹುದು ಎಂಬುದನ್ನು ಸುಲಭವಾಗಿ ಹೇಳಿಬಿಡುತ್ತಾರೆ. ಅದೇ ಭಗವದ್ಗೀತೆ, ಶ್ರೀಮದ್ ಭಾಗವತ ಮೊದಲಾದ ಪರಿಪೂರ್ಣ ಜ್ಞಾನಭರಿತವಾದ ಗ್ರಂಥಗಳನ್ನು ಓದುವುದರಿಂದ ಅವರ ಜ್ಞಾನವು ಪರಿಪೂರ್ಣವಾಗಿರುತ್ತದೆ. ನಮ್ಮ ಸಾಧನೆಯ ಮಾರ್ಗ ಇದು. ಅದು ತುಂಬ ಸುಲಭವಾಗಿದೆ. ಯಾರು ಬೇಕಾದರೂ ಅದನ್ನು ಆಚರಿಸಬಹುದು. ಆಚರಿಸಿ ತನ್ನ ಬದುಕನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ಅವನು ಸುಮ್ಮನೆ ಹರೇ ಕೃಷ್ಣ ಜಪ ಮಾಡಬಹುದು. ಕೃಷ್ಣನು ನಮಗೆ ಒಂದು ನಾಲಿಗೆಯನ್ನು 2 ಕಿವಿಯನ್ನು ಕೊಟ್ಟಿದ್ದಾನೆ. ಕೃಷ್ಣನು ನಾವು ನಾಲಿಗೆಯ ಮೂಲಕ ಸಾಕ್ಷಾತ್ಕರಿಸಿಕೊಳ್ಳುತ್ತೇವೆ, ಕಣ್ಣುಗಳ ಮೂಲಕ ಅಲ್ಲ ಎಂದು ತಿಳಿದು ನಮಗೆ ಆಶ್ಚರ್ಯವಾಗಬಹುದು. ನಾಲಿಗೆಯನ್ನು ಇತರ ಇಂದ್ರಿಯಗಳನ್ನು ಹಿಂಬಾಲಿಸುತ್ತೇವೆ, ಆದರೆ ನಾಲಿಗೆಯೇ ಪ್ರಧಾನವಾದುದು. ನಾವು ನಾಲಿಗೆಯನ್ನು ನಿಯಂತ್ರಿಸಬೇಕು. ಹಾಗೆ ನಿಯಂತ್ರಿಸುವುದು ಹರೇ ಕೃಷ್ಣ ಜಪಿಸಿ ಮತ್ತು ಕೃಷ್ಣ ಪ್ರಸಾದವನ್ನು ಸೇವಿಸಿ. ಇಂದ್ರಿಯ ಗ್ರಹಿಕೆಯಿಂದಾಗಲಿ ಊಹಾಪೋಹದಿಂದಾಗಲಿ ಯಾರೂ ಕೃಷ್ಣನನ್ನು ಅರಿಯಲು ಸಾಧ್ಯವಿಲ್ಲ. ಏಕೆ ಅದು ಅಸಾಧ್ಯವೆಂದರೆ ಕೃಷ್ಣನು ನಮ್ಮ ಇಂದ್ರಿಯಗಳ ವ್ಯಾಪ್ತಿಗೆ ಒಳಪಡುವಷ್ಟು ಉನ್ನತವಾಗಿದ್ದಾನೆ. ಆದರೆ ಶರಣಾಗತಿಯ ಮೂಲಕ ಅವನನ್ನು ಅರಿಯಬಹುದು. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ವ್ರಜ. ಎಲ್ಲ ಧಾರ್ಮಿಕ ಸಾಧನೆಗಳನ್ನು ತೊರೆದು ಸುಮ್ಮನೆ ನನಗೆ ಶರಣಾಗತನಾಗು. ಗೀತಾ 18ನೇ ಅಧ್ಯಾಯ 66ನೇ ಶ್ಲೋಕದಲ್ಲಿ. ದಂಗೆ ಕೋರತನವನ್ನೇ ನನಗೆ ಅಂಟಿರುವ ರೋಗ. ಯಾವುದೇ ಅಧಿಕಾರಕ್ಕೆ ಅಧೀನವಾಗಲು ನಾನು ಇಚ್ಛಿಸುವುದಿಲ್ಲ. ಯಾರದೇ ಅಧಿಕಾರ ಬೇಡ ಎಂದು ಹೇಳಿದರೂ ಪ್ರಕೃತಿಯು ಎಷ್ಟೇ ಬಲವಾಗಿದೆ ಎಂದರೂ ತನ್ನ ಅಧಿಕಾರವನ್ನು ನಮ್ಮ ಮೇಲೆ ಹೇರುತ್ತದೆ. ನಮ್ಮ ಇಂದ್ರಿಯಗಳ ಮೂಲಕ ಪ್ರಕೃತಿಯು ಯಜಮಾನ್ಯವೆನ್ನುವ ಅಧಿಕಾರವನ್ನು ನಾವು ಒಪ್ಪಿಕೊಳ್ಳಬೇಕಾಗುತ್ತದೆ. ನಾವು ಸ್ವತಂತ್ರರು ಎಂದು ಹೇಳಿಕೊಳ್ಳುವುದು ಅರ್ಥವಿಲ್ಲದ ಮಾತು. ಅದು ನಮ್ಮ ಮೂರ್ಖತನ. ನಾವು ಅಧಿಕಾರಕ್ಕೆ ಒಳಪಟ್ಟಿದ್ದೇವೆ, ಆದರೂ ನಮ್ಮ ಮೇಲೆ ಅಧಿಕಾರ ಬೇಡ ಎಂದು ಹೇಳುತ್ತೇವೆ. ಇದನ್ನೇ ಮಾಯೆ ಎಂದು ಕರೆಯುವುದು. ಆದರೆ ಸ್ವಲ್ಪ ಮಟ್ಟಿನ ಸ್ವಾತಂತ್ರ್ಯ ಇದ್ದೇ ಇದೆ. ಇಂದ್ರಿಯಗಳ ಅಧಿಕಾರವನ್ನು ಒಪ್ಪಿಕೊಳ್ಳಬಹುದು ಅಥವಾ ಕೃಷ್ಣನ ಅಧಿಕಾರವನ್ನು ಒಪ್ಪಿಕೊಳ್ಳಬಹುದು. ಆಯ್ಕೆ ನಮ್ಮದು. ಅತ್ಯುತ್ತಮ ಹಾಗೂ ಅಂತಿಮ ಪ್ರಮಾಣ ಕೃಷ್ಣ. ಏಕೆಂದರೆ ಅವನೇ ನಮ್ಮ ಶಾಶ್ವತ ಹಿತಚಿಂತಕ. ಸದಾ ಅವನು ನಮ್ಮ ಪ್ರಯೋಜನಕ್ಕಾಗಿಯೇ ಹೇಳುತ್ತಾನೆ. ಯಾರಾದರೂ ಅಧಿಕಾರವನ್ನು ನಾವು ಒಪ್ಪಿಕೊಳ್ಳಬೇಕಾಗಿರುವುದರಿಂದ
ಕೃಷ್ಣನ ಅಧಿಕಾರವನ್ನು ಏಕೆ ಒಪ್ಪಬಾರದು? ಭಗವದ್ಗೀತೆ ಹಾಗೂ ಶ್ರೀಮದ್ ಭಾಗವತಗಳಲ್ಲಿ ನಿರೂಪಿತವಾದ ಅವನ ಮಹಿಮೆಗಳನ್ನು ಆಲಿಸುವುದರ ಮೂಲಕ, ಅವನ ನಾಮಗಳನ್ನು ಹರೇ ಕೃಷ್ಣ ಜಪಿಸುವುದರ ಮೂಲಕ ನಾವು ವೇಗವಾಗಿ ನಮ್ಮ ಬದುಕನ್ನು ಪರಿಪೂರ್ಣಗೊಳಿಸಿಕೊಳ್ಳಬಹುದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇಲ್ಲಿಗೆ ಕೃಷ್ಣ ಆನಂದದ ಹಗರ ಎಂಬ ಪುಸ್ತಕದ 2ನೇ ಅಧ್ಯಾಯ ಪರಿಪೂರ್ಣ ವ್ಯಕ್ತಿ ಇದು ಮುಕ್ತಾಯವಾಯಿತು. ನಾವು ಮುಂದಿನ ತರಗತಿಯಲ್ಲಿ ಕೃಷ್ಣನ ಆನಂದದ ಹಗರದ 3ನೇ ಅಧ್ಯಾಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹರೇ ಕೃಷ್ಣ. ನಮಗೆ ಈ ಎಲ್ಲ ಪುಸ್ತಕಗಳನ್ನು ಒಮ್ಮೆ ಕೇಳಿದರೆ ಅರ್ಥ ಆಗಲ್ಲ. ಪದೇ ಪದೇ ಕೇಳ್ತಾನೆ ಇದ್ದರೆ ಆಗ ನಮಗೆ ಆ ನಿಜವಾದ ತತ್ವ ಏನು, ಕೃಷ್ಣ ಯಾರು, ಇದೆಲ್ಲ ನಮಗೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ, ಮತ್ತೆ ಮತ್ತೆ ಕೇಳಿ ಈ ಜ್ಞಾನವನ್ನು ಪಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನವಿ ಮಾಡ್ಕೊಳ್ತೀನಿ. ಹರೇ ಕೃಷ್ಣ.